ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯಿಂದ ಅಟ್ಟಹಾಸ. ಪಾಕಿಸ್ತಾನ ಸೇನೆಯಿಂದ ಸಾರ್ವಜನಿಕರ ಮೇಲೆ ಫೈರಿಂಗ್ ಆಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಗಳು ಕ್ರೌರ್ಯ ಮೆರೆದಿದ್ದಾರೆ. ಪಾಕಿಸ್ತಾನ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ಫೈರಿಂಗ್ ಮಾಡಲಾಗಿದೆ. ಪಿಒಕೆಯ ರವಾಲಾ ಕೋರ್ಟ್ನಲ್ಲಿ ಪಾಕ್ ಸೇನೆ ಈ ರೀತಿ ಕ್ರೌರ್ಯ ಮೆರೆದಿರೋದು. ಪಾಕಿಸ್ತಾನ ಸೇನೆ ಫೈರಿಂಗ್ನಿಂದ 29 ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ ಸ್ಥಳೀಯರ ಪ್ರಕಾರ 120 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ಪಿಒಕೆಯಲ್ಲಿ ಇಂಟರ್ನೆಟ್ ಸೇವೆ ಈಗ ಸಂಪೂರ್ಣ ಸ್ಥಗಿತಗೊಂಡಿದೆ. ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆ ಅಟ್ಟಹಾಸ ಮೆರೆದಿರೋದು. ಪಾಕಿಸ್ತಾನ ಸೇನೆಯಿಂದ ಸಾರ್ವಜನಿಕರ ಮೇಲೆ ಫೈರಿಂಗ್ ಮಾಡಲಾಗಿದೆ. 20 ಮಂದಿ ಸಾವನ್ನಪ್ಪಿದ್ದಾರೆ, 120 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಎರಡೆರಡು ಗೊಂದಲದ ವಿಚಾರಗಳು. ಸ್ಥಳೀಯರ ಪ್ರಕಾರ 120 ಜನ ಸಾವನ್ನಪ್ಪಿದ್ದಾರೆ ಅಂತ. ಪಾಕ್ ಸೇನೆ ಫೈರಿಂಗ್ನಿಂದಾಗಿ 29 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯೂ ಇದೆ. ಪಿಒಕೆಯಲ್ಲಿ ಈಗ ಸದ್ಯ ಇಂಟರ್ನೆಟ್ ಸೇವೆ ಸಂಪೂರ್ಣ ಸ್ಥಗಿತ ಮಾಡಲಾಗಿದೆ. ಪಾಕಿಸ್ತಾನದ ಕ್ರೌರ್ಯ ಈಗ ಮತ್ತೆ ಜನಾಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಜೊತೆಗೆ ಆ ಸ್ಥಳೀಯರಲ್ಲಿ ಈಗ ಆತಂಕ, ಭೀತಿ ಹೆಚ್ಚಾಗಿದೆ. ಎಲ್ಲಿ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಅಂತ. ಸದ್ಯ ಫೈರಿಂಗ್ ಮಾಡಿರುವಂತ ಘಟನೆ ನಡೆದಿದ್ದು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈ ಪಾಕಿಗಳ ಕ್ರೌರ್ಯಕ್ಕೆ ಈಗ ಜನರು ಭಯಭೀತರಾಗಿದ್ದಾರೆ. ಪಾಕ್ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ದಕ್ಕೆ ನಡೆದಿರುವಂತ ಫೈರಿಂಗ್ ಇದು. ಸದ್ಯ ಫೈರಿಂಗ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಪಿಒಕೆಯಲ್ಲಿ ಈಗ ಇಂಟರ್ನೆಟ್ ಸೇವೆ ಸಂಪೂರ್ಣ ಸ್ಥಗಿತವಾಗಿದೆ. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡ್ತಿದ್ದಾರೆ ಪೊಲೀಸರು. ನೋಡಿ, ಅಟ್ಯಾಕ್ ಆಗಿರುವಂಥ ಫೈರಿಂಗ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ರೀತಿಯಾಗಿ ಆ ಜಾಗ ಏನಿದೆ, ಪ್ರದೇಶ ಏನಿದೆ, ಧ್ವಂಸಗೊಂಡ್ಬಿಟ್ಟಿದೆ. ಸದ್ಯ 120 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಸ್ಥಳೀಯರಿಂದ ಸಿಕ್ಕಿರುವಂಥ ಮಾಹಿತಿ. ಭಾರಿ ದೊಡ್ಡ ಅಟ್ಯಾಕ್ ಆಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಿಒಕೆಯಲ್ಲಿ ನಡೆದಿರುವಂಥ ಘಟನೆ ಇದು. ಇದೇನು ಹೊಸ ಘಟನೆಯಲ್ಲ. ಹಿಂದೆ ಕೂಡ ಅನೇಕ ಬಾರಿ ಇಂಥ ಘಟನೆಗಳು ನಡೆದಿವೆ. ಬಟ್ ಇತ್ತೀಚೆಗೆ ಒಂದು ಸ್ವಲ್ಪ ತಣ್ಣಗಾಗಿದೆ, ಪರಿಸ್ಥಿತಿ ಸರಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಮತ್ತೆ ಪಾಕಿಸ್ತಾನದ ಕ್ರೌರ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಪಾಕಿಗಳು ಈಗ ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಸಾರ್ವಜನಿಕರ ಮೇಲೆ ಆಗಿರುವಂಥ ಫೈರಿಂಗ್ ಇದು. ಹೀಗಾಗಿ ಜನರಿಗೆ ಈಗ ಮತ್ತೆ ಆತಂಕ ಹೆಚ್ಚಾಗಿದೆ. ಪಾಕಿಸ್ತಾನದ ಈ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಅದೆಲ್ಲ ಪರಿಸ್ಥಿತಿಯನ್ನ ನಿಯಂತ್ರಣಗೊಳಿಸೋದಕ್ಕೆ ಅಂತ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಮತ್ತೊಂದು ಕಡೆ ಜನರಿಗೆ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಹೆಂಗೋ ಇಷ್ಟು ದಿನ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ರು, ಒಂದು ರೀತಿ ಶಾಂತಿ ನೆಲೆಸಿದೆ ಅಂತ ಅನ್ಕೊಂಡಿದ್ರು. ಆದ್ರೀಗ ಮತ್ತೆ ಕ್ರೌರ್ಯ ಮೆರೆದಿರುವಂಥ ಘಟನೆ ನಡೆದಿರೋದ್ರಿಂದ ಜನರಿಗೀಗ ಮತ್ತೆ ಭೀತಿ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಭದ್ರತೆ ಇಲ್ವಾ ನಮಗೆ ಅನ್ನುವಂಥ ಆತಂಕ ಕಾಡ್ತಾ ಇದೆ. ನೋಡಿ, ಫೈರಿಂಗ್ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಎದ್ನೋ ಬಿದ್ನೋ ಅಂತ ಜನರು ಓಡ್ ಹೋಗ್ತಾ ಇದ್ದಾರೆ. ನೋಡಿ, ಮೊದಲ ವಿಂಡೋದಲ್ಲಿ ನೀವು ಫೈರಿಂಗ್ ಮಾಡ್ತಾ ಇರುವಂತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಸಾರ್ವಜನಿಕರು ಹರಸಾಹಸ ಪಡ್ತಾ ಇದ್ದಾರೆ. ಇದು ಸೇನೆಗಳ ನಡುವೆ ನಡೆದಿರುವಂತ ಅಟ್ಯಾಕ್ ಅಲ್ಲ, ಬದಲಿಗೆ ಸಾರ್ವಜನಿಕರ ಮೇಲೆ ಮಾಡಿರುವಂತ ಫೈರಿಂಗ್. ಹೀಗಾಗಿ ಅಲ್ಲಿ ಜನರಿಗೆ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಬದುಕಿದ್ರೆ ಸಾಕಪ್ಪ ಅಂತ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಜನರು ಓಡ್ ಹೋಗ್ತಾ ಇದ್ದಾರೆ. ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಟ್ರೈ ಮಾಡಿದ್ದಾರೆ. ಆದರೂ ಕೂಡ ಈ ಒಂದು ಫೈರಿಂಗ್ ನಲ್ಲಿ 120 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಪಿಒಕೆಯಲ್ಲಿ ನಡೆದಿರುವಂತ ಘಟನೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಬೆಚ್ಚಿ ಬೀಳಿಸುವಂತ ದೃಶ್ಯಗಳು. ಇದ್ಯಾವುದೋ ಸಿನಿಮಾ ದೃಶ್ಯ ಅಲ್ಲ, ಬದಲಿಗೆ ಪಾಕಿಸ್ತಾನದ ಪಾಪಿಗಳು ಈ ರೀತಿಯಾಗಿ ಪಿಒಕೆಯಲ್ಲಿ ಬಂದು ಫೈರಿಂಗ್ ಮಾಡಿರುವಂತಹ ದೃಶ್ಯಗಳು. ಪಾಪ ಅಲ್ಲಿನ ಜನರ ಪರಿಸ್ಥಿತಿ ಹೇಗಾಗಿರ್ಬೇಡ, ಮಾರ್ಕೆಟ್ಗೋ ಅಥವಾ ಇನ್ಯಾವುದೋ ಕೆಲಸಕ್ಕೋ ಅಂತ ಹೊರಗಡೆ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅಟ್ಯಾಕ್ ಆಯಿತು ಅಂತ ಅಂದರೆ ಎಲ್ಲಿ ಹೋಗೋದು, ಯಾರ ಹತ್ರ ರಕ್ಷಣೆ ಪಡೆಯೋದು? ಪಾಕಿಸ್ತಾನದ ಸೇನೆಗಾಗ್ಲಿ ಉಗ್ರರಿಗಾಗ್ಲಿ ಇಲ್ಲಿ ನಿಯತ್ತಿಲ್ಲ. ಒಂದು, ಪಾಕಿಸ್ತಾನ ಉಗ್ರರನ್ನ ಸಾಕುತ್ತೆ.
ಮತ್ತೊಂದು ಪಾಕಿಸ್ತಾನದ ಸೇನೆಗಳ ಜೊತೆ ಯುದ್ಧ ಮಾಡಲ್ಲ, ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ಪಿಒಕೆಯ ರವಾಲಾ ಕೋರ್ಟ್ನಲ್ಲಿ ನಡೆದಿರುವಂತಹ ಘಟನೆಯ ದೃಶ್ಯಗಳನ್ನ ನೋಡ್ತಾ ಇದ್ವಿ, ಬೆಚ್ಚಿ ಬೀಳಿಸುವಂತಿವೆ. ಸದ್ಯಕ್ಕೆ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಸದ್ಯದ ವಾತಾವರಣ ಹೇಗಿದೆ ಅಂತ? ಸೌಖ್ಯ, ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಸಾಮಾನ್ಯ. ಅದೇ ರೀತಿಯಾಗಿ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿನ ಸ್ಥಳೀಯರು ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು. ಅದಕ್ಕೆ ಆ್ಯಂಟಿ ಮುನೀರ್ ಅಂತಕ್ಕಂಥ ಒಂದು ಹೆಸರಿನಲ್ಲಿ ಆ ಒಂದು ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇತ್ತು. ಅದು ಯಾವುದೇ ಒಂದು ಪ್ರತಿಭಟನೆ ನಡೀಬೇಕಾದ್ರೆ ಅಲ್ಲಿ ಆ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತನ್ನು ಕೈಗೊಳ್ತಾರೆ. ಅದೇ ರೀತಿಯಾಗಿ ಪ್ರತಿಭಟನಾಕಾರರ ಮೇಲೂ ಸಹ ಯಾರು ಆಕ್ರಮಣ ಮಾಡಬಾರ್ದು ಅನ್ನೋ ರೀತಿಯಾಗಿ ಒಂದು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗುತ್ತೆ. ಆದರೆ ಇಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ಅವರದ್ದೇ ದೇಶದ ಪ್ರಜೆಗಳನ್ನು ಅವರದ್ದೇ ದೇಶದ ಸೈನಿಕರು ಮನಸ್ಸೋ ಇಚ್ಛೆ ಗುಂಡಿನ ದಾಳಿ ನಡೆಸಿ ಹತ್ಯೆ ಮಾಡಿರ್ತಕ್ಕಂಥ ಒಂದು ಘಟನೆ ಈಗ POKಯಲ್ಲಿ ನಡೆದಿರ್ತಕ್ಕಂಥದ್ದು. ಸದ್ಯ ಏನು ಮಾಹಿತಿಗಳ ಪ್ರಕಾರ 29 ಜನ ಪಾಕಿಸ್ತಾನದ ಸೈನಿಕರು ಏನು ನಡೆಸಿದಂಥ ಗುಂಡಿನ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಅಧಿಕೃತವಾಗಿ ಹೊರ ಬಂದಿರತಕ್ಕಂಥ. ಆದರೆ ಕೆಲವೊಂದು ಮೂಲಗಳ ಪ್ರಕಾರ ಅಲ್ಲಿನ ಸ್ಥಳೀಯರು ಹೇಳ್ತಾ ಪ್ರಕಾರ ಅಲ್ಲಿ ಏನು ಜಮಾವಣೆ ಆಗಿದ್ದಂಥ ಪ್ರತಿಭಟನಾಕಾರರ ಸಂಖ್ಯೆ ಆಧಾರದ ಮೇಲೆ ಎಷ್ಟು ಜನ ಈಗ ಬದುಕಿ ಉಳಿದಿದ್ದಾರೆ, ಇನ್ನು ಉಳಿದಂಥವ್ರು ಎಲ್ಲಿ ಹೋಗಿದ್ದಾರೆ ಅದನ್ನು ಲೆಕ್ಕಾಚಾರ ಮಾಡಿ ನೋಡಿದಾಗ ಬರೋಬ್ಬರಿ 120ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಅದೇ ಸರ್ಕಾರದ ಒಂದು ಸೈನಿಕರು ಒಂದು ಗುಂಡಿನ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಯಾರು ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಕಾಡುತ್ತೆ. ಆದರೆ ಇಲ್ಲಿ ಪ್ರತಿಭಟನಾಕಾರರೇ, ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಪಾಕಿಸ್ತಾನದ ಪಾಪಿ ಸೈನಿಕರು ನಡೆಸಿದಂಥ ಗುಂಡಿನ ದಾಳಿಯಿಂದಾಗಿ ಪ್ರಾಣ ಕಳೆದುಕೊಂಡವ್ರನ್ನ ಇರ್ಬೋದು ಅಥವಾ ಗಾಯಾಳುಗಳನ್ನ ಇರ್ಬೋದು, ಅಲ್ಲಿ ಏನು ಯಾರು ಪ್ರತಿಭಟನೆ ನಡೆಸ್ತಾ ಇದ್ದಂಥ ಪ್ರತಿಭಟನಾಕಾರರೇ ಒಂದು ರಕ್ಷಣೆ ಮಾಡೋದಕ್ಕೆ 4-5 ಜನ ಸೇರಿ ಗಾಯಾಳುಗಳನ್ನು ಅವರೇ ಒತ್ತೊಯ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಗುಂಡಿನ ದಾಳಿಯ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಹ ನೋಡ್ತಾ ಇದ್ದೀವಿ. ಓಡೋಗ್ತಾ ಇರ್ತಕ್ಕಂಥ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅವರನ್ನು ಸಾಯಿಸುವಂಥ ಕೆಲಸವನ್ನು ಸಹ ಅಲ್ಲಿ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡಿದಾಗ ಏನು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಸಂಶಯಗಳು ಉಂಟಾಗ್ತಕ್ಕಂಥ. ಯಾಕಂತಂದರೆ ಅಲ್ಲಿ ಯಾರಾದರೂ ನಮ್ಮ ಭಾರತೀಯರು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸೇನೆ ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡುವಂಥದ್ದು, ಕೊಲ್ಲುವಂಥದ್ದು, ಗುಂಡಿಕ್ಕಿ ಸಾಯಿಸುವಂಥ ಕೆಲಸವನ್ನು ಸಹ ಮಾಡಲಾಗುತ್ತೆ. ಆದರೆ ಅಲ್ಲಿರ್ತಕ್ಕಂಥ ಜನರೇ, ಅಲ್ಲಿನ ನಿವಾಸಿಗಳೇ ಪ್ರತಿಭಟನೆಗೆ ಮುಂದಾದಾಗ, ಪ್ರತಿಭಟನೆ ನಡೆಸ್ತಾ ಇದ್ದಾಗ ಅವರನ್ನು ಸಹ ಪ್ರತಿಭಟನೆಯನ್ನು ಹತೋಟಿಗೆ ತಂದು ಅವರ ಮನವೊಲಿಸಿ ಆ ಪ್ರತಿಭಟನೆಯನ್ನು ಕೈ ಬಿಡೋದಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಆ ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಅವರನ್ನು ಕೊಲ್ಲುವುದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಸದ್ಯ ಏನು ಗಾಯಾಳುಗಳನ್ನು ಜೊತೆಗೆ ಮೃತಪಟ್ಟಂಥ ಪ್ರತಿಭಟನಾಕಾರರನ್ನು ಅಲ್ಲೇ ಇರ್ತಕ್ಕಂಥ ಸ್ಥಳೀಯರು ಅವರವರ ಮನೆಗಳಿಗೆ ತಲುಪಿಸುವಂಥ ಮತ್ತು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.